ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದಲ್ಲಿ ಸರ್ವೆ ಮಾಡಿಸಲಾಗಿದೆ. ರಾಜ್ಯದ ಎಲ್ಲಾ 28 ಕ್ಷೇತ್ರಗಳ ಸರ್ವೆಯನ್ನ ಎಐಸಿಸಿ ಮಾಡಿಸಿದೆ. ರಾಹುಲ್ ಗಾಂಧಿ ಸೂಚನೆಯಂತೆ ರಾಜ್ಯದಲ್ಲಿ ಸರ್ವೆ ಮಾಡಿಸಲಾಗಿದೆ. ಗೆಲ್ಲೋ ಕ್ಷೇತ್ರಗಳೆಷ್ಟು, ಸೋಲಿನ ಭೀತಿ ಇರುವಂತಹ ಕ್ಷೇತ್ರಗಳೆಷ್ಟು ಅನ್ನುವಂಥದ್ದನ್ನ ಸರ್ವೆಯಲ್ಲಿ ನೋಡಲಾಗಿದೆ. ಇನ್ನು ಗೆಲ್ಲಲೂಬಹುದು, ಸೋಲಲೂಬಹುದು, 50-50 ಚಾನ್ಸಸ್ ಇರುವಂತಹ ಕ್ಷೇತ್ರಗಳೆಷ್ಟು ಅನ್ನುವಂತಹ ವಿಚಾರವಾಗಿ ಕೂಡ ಸರ್ವೆ ಮಾಡಲಾಗಿದೆ. ದೆಹಲಿಯ ಖಾಸಗಿ ಸಂಸ್ಥೆಯಿಂದ ಎಐಸಿಸಿ ಸರ್ವೆ ಮಾಡಿಸಿದೆ. ಶೀಘ್ರದಲ್ಲೇ ಎಐಸಿಸಿಗೆ ವರದಿಯನ್ನ ಸರ್ವೆ ಮಾಡಿರುವಂತಹ ಸಂಸ್ಥೆ ನೀಡಲಿದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಖಚಿತವಾಗಿ ಗೆಲುವನ್ನ ಸಾಧಿಸಬಹುದು ಅಥವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಸೋಲುವಂತ ಒಂದು ಭೀತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ಇನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ 50-50 ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಎಐಸಿಸಿ ಸರ್ವೆ ಮಾಡಿಸ್ತಿದೆ. ಯಾಕಂತಂದ್ರೆ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇರೋದ್ರಿಂದ ಈ ಒಂದು ಅವಶ್ಯಕತೆ, ಅನಿವಾರ್ಯತೆ ಎಐಸಿಸಿಗಿರುವಂಥದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಎಐಸಿಸಿಗೆ ವರದಿಯನ್ನ ನೀಡಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಶಿವಕುಮಾರ್. ಎಐಸಿಸಿ ಈಗ ಖಾಸಗಿ ಸಂಸ್ಥೆಯೊಂದರಿಂದ ಸರ್ವೆಯನ್ನ ಮಾಡಿಸಿದೆ ಅನ್ನುವಂಥದ್ದು. ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸ್ತಿರೋದ್ರಿಂದ ಬಹುಶಃ ಈ ಒಂದು ಸರ್ವೆಯ ವರದಿ ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸುತ್ತೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಖಂಡಿತವಾಗ್ಲೂ ಯಾಕೆಂದರೆ ಈ ಎಐಸಿಸಿಯಿಂದ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಯಾವ ಕ್ಷೇತ್ರಗಳಲ್ಲಿ ಸೋಲಿನ ಒಂದು ಭೀತಿ ಇದೆ, ಮತ್ತು ಯಾವ ಕ್ಷೇತ್ರಗಳಲ್ಲಿ 50-50% ಅಂದರೆ ಗೆಲ್ಲುವಂತಹ ಸಾಮರ್ಥ್ಯ ಮತ್ತು ಸೋಲುವಂತಹ ಅವಕಾಶಗಳು 50ರಷ್ಟು ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಐಸಿಸಿಯಿಂದ ಒಂದು ಖಾಸಗಿ ಸಂಸ್ಥೆಯಿಂದ ಒಂದು ಸರ್ವೆಯನ್ನು ಕೂಡ ಮಾಡಿಸಲಾಗಿದೆ. ದೆಹಲಿ ಮೂಲದ ಸಂಸ್ಥೆಯಿಂದ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇಲೆ ಈಗ ರಾಜ್ಯದಲ್ಲಿ ಸರ್ವೆಯನ್ನು ಮಾಡಿಸಲಾಗಿದೆ. ಅದರಲ್ಲಿ ಸಂಪೂರ್ಣ ಒಂದು ವರದಿಯನ್ನು ಈಗಾಗಲೇ ಖಾಸಗಿ ಸಂಸ್ಥೆ ಈಗಾಗಲೇ ವರದಿಯನ್ನು ತಯಾರು ಮಾಡಿದ್ದು ಶೀಘ್ರದಲ್ಲೇ ಎಐಸಿಸಿಗೆ ಸಲ್ಲಿಸೋದಕ್ಕೆ ಕೂಡ ರೆಡಿಯಾಗಿದೆ. ಯಾಕೆಂದರೆ ಆಂತರಿಕ ರಾಹುಲ್ ಗಾಂಧಿ ಅವರು ಅಂದರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡುವಂತಹ ಸರ್ವೆಗಿನ್ನ ಆಂತರಿಕವಾಗಿ ಅವರು ಈಗ ಸರ್ವೆಯನ್ನು ಮಾಡಿಸಿದ್ದಾರೆ. ಅಂದರೆ ಅವರ ಒಂದು ಲೀಸ್ಟ್ಗೆ, ಅಂದರೆ ಕರ್ನಾಟಕದಲ್ಲಿ ಎಷ್ಟು ಸೀಟುಗಳನ್ನು ಗೆಲ್ಲೋದಕ್ಕೆ ಅವಕಾಶಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸರ್ವೆ ಅವರ ಉಪಯೋಗಕ್ಕೆ ಬರುತ್ತೆ. ಮತ್ತು ಎಲ್ಲಿ ಅವಕಾಶಗಳು ಇಲ್ಲ ಅಂಥ ಕಡೆಗಳಲ್ಲಿ ಗೆಲ್ಲುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಹೇಗೆ ಮಾಡ್ಕೊಳ್ಬಹುದು ಮತ್ತು ಪಕ್ಷ ಸಂಘಟನೆಯನ್ನು ಹೇಗೆ ಮಾಡಬಹುದು ಅನ್ನುವಂತಹ ಒಂದು ಕ್ಯಾಲ್ಕುಲೇಟ್ ಹಾಕೋದಕ್ಕೆ ಈ ಒಂದು ಸರ್ವೆಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗಿದೆ ಲಿಖಿತ. ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು DCM ಅವರು ಕೂಡ ಒಂದು ಸರ್ವೆಯನ್ನು ಮಾಡಿಸಿದ್ದಾರೆ. 10 ಹಾಲಿ ಸಂಸದೀಯ ಕ್ಷೇತ್ರಗಳು ಏನಿದೆ ಅಲ್ಲಿ ಅವರು ಒಂದು ಸರ್ವೆಯನ್ನು ಮಾಡಿಸಿದ್ದಾರೆ. ಅಲ್ಲೂ ಕೂಡ ಯಾವ ಕ್ಷೇತ್ರಗಳು ಈ ಬಾರಿ ಅಂದರೆ ಹಾಲಿ ಸಂಸದ ಕ್ಷೇತ್ರಗಳಲ್ಲೂ ಕೂಡ ಸೋಲುವಂತಹ ಅವಕಾಶಗಳಿದೆ ಅನ್ನುವಂಥ ಒಂದು ಸರ್ವೆಯನ್ನು ಕೂಡ ಈಗಾಗಲೇ ಮಾಡಿಸಲಾಗಿದೆ. ಮತ್ತೊಂದು ಕಡೆ ಕೆಪಿಸಿಸಿ ಈಗ ಒಟ್ಟು ಸರ್ವೆಯನ್ನ ಮಾಡಿಸೋದಕ್ಕೂ ಕೂಡ ಈಗ ಕೆಪಿಸಿಸಿ ಮುಂದಾಗಿದೆ. ಧನ್ಯವಾದ ಶಿವಕುಮಾರ್.